ಹಲೋ ನಮಸ್ಕಾರ ವೀಕ್ಷಕರ N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ 3040 ವೆಸ್ಟ್ ಸೈಟ್ ನಾರ್ತ್ ಡೋರು 5 BHK 3 ಹೌಸ್. ಇದು ಲೊಕೇಟ್ ಆಗಿರೋದು ಅಂಜನಾಪುರ 11th ಬ್ಲಾಕ್ ಬರುತ್ತೆ ನೋಡಿ. ಈ ಪ್ರಾಪರ್ಟಿ ರೋಡ್ ವಿಡ್ತ್ 40 ಫೀಟ್ ಬರುತ್ತೆ. ಈ ರೋಡ್ 40 ಫೀಟ್ ಬರುತ್ತೆ. ಲೊಕೇಶನ್ ಟೂ ಗುಡ್ ಲೊಕೇಶನ್. ಇದು ಫ್ರಂಟ್ ವೆಲ್ಯುವೇಶನ್. ಇದು ಫ್ರಂಟ್ ವೆಲ್ಯುವೇಶನ್. ಇದು ರಾಯಲ್ ಪೇಂಟ್ ಮಾಡಿಸಿದ್ದಾರೆ ವೆಲ್ಯುವೇಶನ್ಗೆ. ಎಂಡೋಮೆಂಟ್ ಶೀಟ್ ಹಾಕಿ ವೆಲ್ಯುವೇಶನ್ ಕೊಟ್ಟಿದ್ದಾರೆ. ಇದು MS ಗೇಟ್ ಬರುತ್ತೆ. MS ಗೇಟ್ ಬರುತ್ತೆ. ಎಂಡೋಮೆಂಟ್ ಶೀಟ್ ಡಿಸೈನು. ಅಲ್ಲಿ ಟಫನ್ ಗ್ಲಾಸ್ SS ರೇಲಿಂಗ್ಸ್ ಹಾಕಿದ್ದಾರೆ. ವೆಲ್ಯುವೇಶನ್ ಟೂ ಗುಡ್ ವೆಲ್ಯುವೇಶನ್. ಹೀಗೆ ಬನ್ನಿ. ಇದು MS ಗೇಟ್ ಬರುತ್ತೆ. ಇದು ವಾಕಿಂಗ್ ಗೇಟು. ಇದು ಕಾರ್ ಗೇಟು. ಇದು ಸ್ಕ್ಲೇಡ್ ಆಗುತ್ತೆ. ಇದು MS ಅಲ್ಲಿ ಮಾಡಿಸಿದ್ದಾರೆ ಗೇಟು. ಹೀಗೆ ಒಳಗಡೆ ಬನ್ನಿ. ಗ್ರೌಂಡ್ ಫ್ಲೋರ್ ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ಸರ್ವೆಂಟ್ ಒಂದು ರೂಮ್ ಇದೆ. ಲಿಫ್ಟ್ ಆಕ್ಸೆಸ್ ಮಾಡಿದ್ದಾರೆ. ಒಳಗಡೆ ಬನ್ನಿ. ಇದು 3 ಕಾರ್ ನಿಲ್ಸ್ಬೋದು. ಒಂದು 5-6 ಟೂ ವೀಲರ್ ನಿಲ್ಸ್ಬೋದು ಇಲ್ಲಿ. ಇದು MS ಗೇಟು. ಇದು ಸ್ಕ್ಲೇಡ್ ಆಗುತ್ತೆ ಗೇಟ್. ಇದು ಇಲ್ಲೊಂದು ರಿಮೋಟ್ ಹಾಕೊಂಡ್ರೆ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು ಗೇಟ್ ನ. ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಈ ಮೂಲೆಯಲ್ಲಿ ಒಂದು 2 ಸಿಲಿಂಡರ್ ಇಡ್ಬೋದು. ಇಲ್ಲಿ 2-3 ಸಿಲಿಂಡರ್ ಇಡ್ಬೋದು. ಹೀಗೆ ಬನ್ನಿ. ಇದು ಫ್ಲೋರಿಂಗ್ ಬಂದು 1x1 ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗು ಕಾರ್ ಪಾರ್ಕಿಂಗ್ ಫ್ಲೋರಿಂಗ್ ಪೂರ್ತಿ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಬಂದ್ರೆ ಇದು ದೇವಮೂಲೆ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಇದು ಈ ಕಾರ್ನರ್ ಅಲ್ಲಿ ಒಂದು ಸಂಪ್ ಇದೆ, ಒಂದು ಬೋರ್ ಇದೆ. 10,000 ಲೀಟರ್ ಸಂಪ್ ಕೆಪಾಸಿಟಿ. ಇದು ಬೋರ್ ಬಂದು 8 ಅಡಿ ಡೆತ್ ಹೋಗಿದೆ. ಹಿಂಗ್ ಬಂದ್ರೆ ಹಿಂಗ್ ಬನ್ನಿ. ಇಲ್ಲಿ ಬಂದ್ರೆ ನಿಮಗೆ UPS ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ UPS ಇಟ್ಕೋಬಹುದು. ನಿಮಗೆ ವೆಂಟಿಲೇಷನ್ ಗಾಳಿ ಬೆಳಕು ಬರೋಕ್ಕೋಸ್ಕರ 3 ಸೈಡ್ ಕಿಟಕಿ ಇಟ್ಟಿದ್ದಾರೆ. ಅಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಕಿಟಕಿ ಇದೆ. ಇದು ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್ ಹಾಕಿದ್ದಾರೆ. ಇದಕ್ಕೆ ಹೀಗೆ ಬಂದ್ರೆ ನಿಮ್ಗೆ ಮನೆ ಸರ್ವೆಂಟ್ಗೆ ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಒಂದು ರೂಮ್ ಇದೆ. ಒಳಗಡೆ ಬನ್ನಿ. ರೂಮ್ ಇದೆ, ಒಂದು ಕಿಟಕಿ ಇದೆ. ಇದಕ್ಕೆ ಕಿಟಕಿ ಇಟ್ಟಿದ್ದಾರೆ. ಎಷ್ಟು ಒಂದು ರೂಮ್ ಅಷ್ಟೇ ಇದು. ಇವ್ರಿಗೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಆಮೇಲೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಲಿಫ್ಟ್ ಆಕ್ಸೆಸ್ ಇದೆ. ಎಲ್ಲ ಫ್ಲೋರ್ಗೂ ಈ ಪಾರ್ಕಿಂಗ್ ಇಂದಾನೆ ನೀವು ಮೇಲ್ಗಡೆ ಹೋಗ್ಬೋದು. ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ಇದು ವಾಲ್ಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಸ್ಲೈಡಿಂಗ್ ಮಾಡಿದ್ದಾರೆ ಡಿಸೈನು. ಇಲ್ಲಿ ಬಂದ್ರೆ ನೀವು ಕಾರ್ ವಾಷಿಂಗ್ಗೆ 2 ಟ್ಯಾಪ್ ಇಟ್ಟಿದ್ದಾರೆ. ಇಲ್ಲಿ ಕೊಳಾಯಿ ಬರುತ್ತೆ, 2 ಟ್ಯಾಪ್ ಬರುತ್ತೆ. ಇಲ್ಲಿ ಸ್ಮಾಲ್ ಒಂದು ಬಾಲ್ಕನಿ ಇದೆ ಇಟ್ಟಿದ್ದಾರೆ. ಇಲ್ಲಿ ಬಾಲ್ಕನಿ ಇದೆ, ಸ್ಮಾಲ್ ಬಾಲ್ಕನಿ ಇದೆ. ಇಲ್ಲೊಂದು MS ರೈಲಿಂಗ್ಸ್ ಹಾಕಿದ್ದಾರೆ ಸೇಫ್ಟಿ ಪರ್ಪಸ್. ಹೀಗೆ ಬಂದ್ರೆ ಇಲ್ಲಿ ಪ್ಯಾನಲ್ ಬೋರ್ಡ್ ಇದೆ. ಎಲೆಕ್ಟ್ರಿಸಿಟಿ ಮೀಟರ್ ಪಾಯಿಂಟು, ಬೋರ್ ಸ್ಟಾರ್ಟರು. ಆಮೇಲೆ ಇಲ್ಲಿ ಕಾವೇರಿ ಮೀಟ್ರು ಬರುತ್ತೆ. 4 ಹಾಕೊಡ್ತಾರೆ ಮೀಟ್ರು. ಇದು ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಬನ್ನಿ. ಇದು ಫ್ಲೋರಿಂಗ್ ಇದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು MS ಅಲ್ಲಿ ರೈಲಿಂಗ್ಸ್ ಮಾಡಿಸಿದ್ದಾರೆ ಸೇಫ್ಟಿ ಪರ್ಪಸ್. ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಬರುತ್ತೆ. ಇಲ್ಲಿ ಬಂದ್ರೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲಾಕ್ ಕಲರ್ ಗ್ರಾನೈಟ್. ಇದು ಪೂರ್ತಿ ನೋಡಿ MS ಗೇಟು, MS ರೈಲಿಂಗ್ಸ್ ಮಾಡಿಸಿದ್ದಾರೆ. ಇಲ್ಲಿ SS ರೈಲಿಂಗ್ಸ್ ಮಾಡಿಸಿದ್ದಾರೆ ಸೇಫ್ಟಿಗೆ. ಬಂದ್ರೆ ಬನ್ನಿ. PUC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು ಸ್ಪಾಟ್ ಲೈಟ್ ಹಾಕಿದ್ದಾರೆ. ಇದು ನಿಮ್ಗೆ ನಾರ್ತ್ ಎಂಟ್ರಿ ಬರುತ್ತೆ. ಮೇನ್ ಡೋರ್ ಬಂದು ನಾರ್ತ್ ಎಂಟ್ರಿ ಬರುತ್ತೆ. ಬನ್ನಿ ಒಳಗಡೆ. ನಾರ್ತ್ ಎಂಟ್ರಿ. ಇದು ಟೀಕುಡ್ ಡೋರು. ಟೀಕುಡ್ ವಾಸ್ಕಲ್ ಬರುತ್ತೆ. ಪಾಲಿಶ್ ಆಗಿದೆ ಟೀಕುಡ್ ಅಲ್ಲಿ. ಇದು ನಿಮಗೆ ದೇವಮೂಲೆ ಬರುತ್ತೆ. ಎಂಟ್ರಿ ನಾರ್ತ್ ಎಂಟ್ರಿ ದೇವಮೂಲೆ ಬರುತ್ತೆ. ಬನ್ನಿ. ಇದು ಥಿಕ್ನೆಸ್ ಬಂದು 4x8. ಇದ್ರ ಥಿಕ್ನೆಸ್ ಬಂದು 4x8 ಬರುತ್ತೆ. ವಾಸ್ಕಲ್ ಸೈಜು. ಇದು ಮೇನ್ ಡೋರು. ಮೇನ್ ಡೋರ್ ಸೈಜ್ ಬಂದು ನಿಮಗೆ 2 ಇಂಚ್ ಬರುತ್ತೆ ಥಿಕ್ನೆಸ್. ಇದು ನೋಡಿ ಟೀಕುಡ್ ಬರುತ್ತೆ, ಪಾಲಿಶ್ ಮಾಡಿದ್ದಾರೆ. ಹೆವಿ ಗೇಜ್ ಅಲ್ಲಿ ಇದೆ ಟೀಕುಡ್ ಮೇನ್ ಡೋರು. ಒಳಗಡೆ ಬನ್ನಿ. ಹೀಗೆ ಬಂದ್ರೆ ಇದು ಹಾಲ್ ಬರುತ್ತೆ.
ಇದು ಹಾಲು ಲಿವಿಂಗು. ಎಷ್ಟು ವಿಶಾಲವಾಗ ಇದೆ ನೋಡಿ ಹಾಲು. ಹೀಗೆ ಬನ್ನಿ, ನೋಡಿ ಸೀಲಿಂಗು ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು POP ವಿತ್ ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ಡಿಸೈನು. ಹೀಗೆ ಬಂದ್ರೆ ಇಲ್ಲಿ ದೊಡ್ಡದೊಂದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು. ಟಿವಿ ಕ್ಯಾಬಿನೆಟ್ ಇದು. ಇಲ್ಲಿ ಡ್ರಾಯರ್ಸ್ ಮಾಡಿಸಿದ್ದಾರೆ, ಸ್ಟೋರೇಜ್ ಮಾಡ್ಕೋಬಹುದು. ಟಿವಿ ಸಂಬಂಧಪಟ್ಟಿದ್ದು ಏನೇ ಸಾಮಾನು ಇದ್ರು ಸ್ಟೋರೇಜ್ ಮಾಡ್ಕೋಬಹುದು. ಡ್ರಾಯರ್ಸ್ ಇದೆ. ಇಲ್ಲಿ ಸೆಟ್ ಟಾಪ್ ಬಾಕ್ಸ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಟಿವಿ ಪಾಯಿಂಟ್ ಮಾಡಿದ್ದಾರೆ, ಇಲ್ಲಿ ಕೇಬಲ್ ಪಾಯಿಂಟ್. ಹೀಗೆ ಬಂದ್ರೆ 4 ಡೋರ್ ವಿಂಡೋ ಹಾಕಿದ್ದಾರೆ. ಟೀಕ್ವುಡ್ ಬರುತ್ತೆ. ಟೀಕ್ವುಡ್ ವಾಸ್ಕಲು ಟೀಕ್ವುಡ್ ಡೋರ್ ಬರುತ್ತೆ. ಗಾಳಿ ಬೆಳಕಿಗೋಸ್ಕರ ಒಂದು ದೊಡ್ಡದೊಂದು ಕಿಟಕಿ ಇದೆ. ಹೀಗೆ ಬಂದ್ರೆ ವಾಲ್ಗೆ ವುಡನ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ವುಡನ್ ಅಲ್ಲಿ ಬಾರ್ಡರ್ ಕೊಟ್ಟು ಡಿಸೈನ್ ಮಾಡಿಸಿದ್ದಾರೆ. ಇದು ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್. ಇದು ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಹೀಗೆ ಬಂದ್ರೆ ನಿಮ್ಗೆ ಪಾರ್ಕಿಂಗ್ ಇಂದ ಲಿಫ್ಟ್ ಆಕ್ಸೆಸ್ ಇದೆ. ಫಸ್ಟ್ ವರ್ಗು ಪಾರ್ಕಿಂಗ್ ಇಂದ ಲಿಫ್ಟ್ ಆಕ್ಸೆಸ್ ಇದೆ. ಹೀಗೆ ಬಂದ್ರೆ ಇಲ್ಲಿ ಒಂದು ಕಾಮನ್ ರೂಮ್ ಬರುತ್ತೆ. ವಯಸ್ಸಾದವ್ರಿಗೆ ಮನೆಗೆ ಗೆಸ್ಟ್ ಬಂದ್ರೆ ಇದು ಯೂಸ್ ಮಾಡ್ಕೋಬಹುದು. ಕಾಮನ್ ರೂಮ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ ಒಂದು ಟೀಕ್ವುಡ್ ಡೋರ್ ಇಟ್ಟಿದ್ದಾರೆ. ಇದು ಸ್ಮಾಲ್ ರೂಮ್. ಸೀಲಿಂಗ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದು ಹೆವಿ ಸೈಜ್ ಫ್ರೆಶ್ ಡೋರ್ ಹಾಕಿದ್ದಾರೆ. ಫ್ರೆಶ್ ಡೋರು ಹೆವಿ ಸೈಜ್ ಇದೆ. ಇದು ಟೀಕ್ವುಡ್ ವಾಸ್ಕಲ್ ಹಾಕಿದ್ದಾರೆ. 2 ಸೈಡ್ ವಿಂಡೋ, ಒಂದು 2 ಡೋರ್ ಒಂದು ಸಿಂಗಲ್ ಡೋರ್ ವಿಂಡೋ ಹಾಕಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಸ್ಮಾಲ್ ಕಾಮನ್ ಬಾತ್ರೂಮ್. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸ್ಚರ್ ಬರುತ್ತೆ. ಇಲ್ಲಿ ಒಂದು ಕಿಟಕಿ ಇಟ್ಟಿದ್ದಾರೆ, ಸ್ಮಾಲ್ ಕಿಟಕಿ ಇಟ್ಟಿದ್ದಾರೆ. ಸ್ಮಾಲ್ ಬಾತ್ರೂಮ್. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ. ಈಗ ಬಂದ್ರೆ ಇದು ಡೈನಿಂಗ್ ಸ್ಪೇಸ್. ಡೈನಿಂಗ್ ಅಲ್ಲಿ ಎಂಟ್ರಿಗೆ ಪಾರ್ಟೇಷನ್ ಮಾಡಿಸಿದ್ದಾರೆ. ವುಡನ್ ಅಲ್ಲಿ ಪಾರ್ಟೇಷನ್ ಮಾಡಿಸಿದ್ದಾರೆ. ಇಲ್ಲಿ ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು ಸ್ಪಾಟ್ ಲೈಟ್ ಹಾಕಿದ್ದಾರೆ. ಬನ್ನಿ, ಇದು ಡೈನಿಂಗ್ ಸ್ಪೇಸ್. ಇದು ಡೈನಿಂಗ್ ಸೆಟ್, ಡೈನಿಂಗ್ ಪ್ಲೇಟ್ಸ್, ತಟ್ಟೆಗಳು ಇಡಕ್ಕೆ ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಇಲ್ಲಿ ಒಂದು 3 ಡೋರ್ ಒಂದು ಟೀಕ್ವುಡ್ ವಾಸ್ಕಲು ಟೀಕ್ವುಡ್ ಡೋರ್ ಒಂದು ಕಿಟಕಿ ಇದೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ. ಇದು ಯುಟಿಲಿಟಿ. ಬನ್ನಿ, ಯುಟಿಲಿಟಿ ಬರುತ್ತೆ ಇದು. ಈ ಯುಟಿಲಿಟಿಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಒಂದು ಟ್ಯಾಬ್ ಇಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೋಬಹುದು. ಇಲ್ಲೊಂದು ಸಿಂಕ್ ಬರುತ್ತೆ. ಸೇಫ್ಟಿಗೆ MS ಗ್ರಿಲ್ಸ್ ಮಾಡಿಸಿದ್ದಾರೆ. ಸೇಫ್ಟಿ ಗ್ರಿಲ್. ಫ್ಲೋರಿಂಗು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದು ಯುಟಿಲಿಟಿ ಬರುತ್ತೆ. ಹೀಗೆ ಬಂದ್ರೆ ಇದು ಮಾಡ್ಯುಲರ್ ಕಿಚನ್. ಇದು ಮಾಡ್ಯುಲರ್ ಕಿಚನ್ ಬರುತ್ತೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ ಮಾಡಿಸಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ ಬರುತ್ತೆ. ಬನ್ನಿ ತೋರಿಸಿ. ಇದು ಸಾಫ್ಟ್ ಕ್ಲೋಸರ್. ಎಲ್ಲ ಸಾಫ್ಟ್ ಕ್ಲೋಸರ್. ಡ್ರಾಯರ್ಸ್ ಬರುತ್ತೆ. ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಗ್ಯಾಸ್ ಇಡೋಕೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಲೈನ್ ಇದೆ. ಇಲ್ಲಿ ಗ್ಯಾಸ್ ಲೈನ್ ಇದೆ. ಇಲ್ಲಿ ಚಿಮ್ನಿಗೆ ಪಾಯಿಂಟ್ ಮಾಡಿದ್ದಾರೆ. ಚಿಮ್ನಿ ಇಟ್ಕೋಬಹುದು. ಇಲ್ಲಿ ವೆಂಟಿಲೇಷನ್ಗೋಸ್ಕರ ಒಂದು ಚಿಕ್ಕದಾಗ ಒಂದು ಕಿಟಕಿ ಇಟ್ಟಿದ್ದಾರೆ. ಸಿಂಗಲ್ ಡೋರು. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಇನ್ನು ಹಾಕೊಡ್ತಾರೆ. ವಾಶ್ ಬೇಷನ್ ಬರುತ್ತೆ. ಇಲ್ಲಿ ಮೈಕ್ರೋ ಓವನ್, ಮಿಕ್ಸಿ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಇಲ್ಲಿ ಇಟ್ಕೋಬಹುದು. ಇಲ್ಲಿ ವೆಂಟಿಲೇಷನ್ಗೋಸ್ಕರ 3 ಡೋರ್ ಟೀಕ್ವುಡ್ ಡೋರ್ ಇಟ್ಟಿದ್ದಾರೆ. ಕಿಟಕಿ ಇಟ್ಟಿದ್ದಾರೆ. ಈ ಸೀಲಿಂಗ್ ಬಂದು ವುಡನ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಮೇಲ್ಗಡೆ ಎಕ್ಸ್ಟ್ರಾ ಡಕ್ಗಳು, ಮೇಲ್ಗಡೆ ಎಕ್ಸ್ಟ್ರಾ ಸ್ಟೋರೇಜ್ ಮಾಡ್ಕೋಬಹುದು. ಹಟ್ಟ ತರ ಮಾಡಿದ್ದಾರೆ. ಇಲ್ಲಿ ನಿಮಗೆ ಫ್ರಿಡ್ಜ್ ಪಾಯಿಂಟ್ ಮಾಡಿದ್ದಾರೆ. ಫ್ರಿಡ್ಜ್ ಇಟ್ಕೋಬಹುದು. ಇಲ್ಲಿ ಫ್ರಿಡ್ಜ್ ಇಟ್ಕೋಬಹುದು. ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ. ಆಕ್ವಾಗಾರ್ಡು ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ. ಇಲ್ಲಿ ಆಕ್ವಾಗಾರ್ಡು. ಹೀಗೆ ಬಂದ್ರೆ ಸೀಲಿಂಗು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು. ಬನ್ನಿ, ಡೈನಿಂಗ್ಗೆ ಇಲ್ಲೊಂದು
ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್, 2 ಡೋರು. ಇದು ಗಾಳಿ ಬೆಳಕೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಹೀಗೆ ಬಂದ್ರೆ ಇದು ದೇವಮೂಲೆ ಬರುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಇಲ್ಲಿ ಪೂಜಾ ಮಾಡಿದ್ದಾರೆ, ಇಲ್ಲಿ ಪೂಜಾ ಬರುತ್ತೆ. ಇದು ಫ್ಲೋರಿಂಗ್ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದು ಫ್ಲೋರಿಂಗು, ವಾಲ್ಗೆ ವೈಟ್ ಟೈಲ್ಸ್ ಹಾಕಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಮಂಟಪ ಇದೆ, ದೇವ್ರ ವಿಗ್ರಹಗಳು ಇಲ್ಲಿ ಇಟ್ಕೋಬಹುದು. ಎಲೆಕ್ಟ್ರಿಕ್ ಪಾಯಿಂಟ್ ಆ ಕಡೆ ಈ ಕಡೆ ಒಂದ್ ಮಾಡಿದ್ದಾರೆ. ದೇವ್ರ ಸಾಮಾನು ಎಲ್ಲ ಇಲ್ಲಿ ಇಟ್ಕೋಬಹುದು, ದೇವ್ರ ಸಂಬಂಧಪಟ್ಟಿದ್ದು ಸಾಮಾನು ಎಲ್ಲ ಇಲ್ಲಿ ಇಟ್ಕೋಬಹುದು. ಫ್ಲೋರಿಂಗ್ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದು ಟೀಕುಡ್ ಡೋರ್ ಬರುತ್ತೆ ನೋಡಿ, ಟೀಕುಡ್ ಡೋರ್ ಬರುತ್ತೆ ಇದು. ಆಮೇಲೆ ಅಕ್ಕಿ ಗ್ಲಾಸ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಟೀಕುಡ್ ಅಲ್ಲಿ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಇದು ವಾಸ್ಕಲ್ ಸೈಜ್ ಬಂದು 4x6 ಬರುತ್ತೆ. ಇದು ವಾಸ್ಕಲ್ ಸೈಜ್ 4x6 ಬರುತ್ತೆ. ಚೆನ್ನಾಗಿ ಮಾಡಿಸಿದ್ದಾರೆ, ಎಷ್ಟು ಚೆನ್ನಾಗಿದೆ. ದೇವ್ರ ಮನೆ ಡೋರ್ ನೋಡಿ, ಎಕ್ಸಲೆಂಟ್ ಆಗಿದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಫಿಟ್ ಬರುತ್ತೆ. ಇದು ಇಟಾಲಿಯನ್ ಮಾರ್ಬಲ್ ಸ್ಟೇರ್ ಕೇಸ್ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು SS ರೈಲಿಂಗ್ಸ್, ಸೇಫ್ಟಿ ಇಟ್ಕೊಳ್ಳೋಕೋಸ್ಕರ SS ರೈಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಒಂದು ಲೈಟ್, ಒಳ್ಳೆ ಚಾಂಡಿಯರ್ ಲೈಟ್ ಹಾಕಿದ್ದಾರೆ ಇಲ್ಲಿ. ಹೀಗೆ ಬನ್ನಿ, ಹೀಗೆ ಬನ್ನಿ. ಇದು ನಿಮಗೆ ಗಾಳಿ ಬೆಳಕೋಗೋಸ್ಕರ ಒಂದು ಸ್ಟೇರ್ ಕೇಸ್ ಅಲ್ಲಿ 3 ಡೋರ್ ಟೀಕುಡ್ ವಾಸ್ಕಲ್, ಟೀಕುಡ್ ಡೋರ್ ಒಂದು ಕಿಟಕಿ ಇಟ್ಟಿದ್ದಾರೆ. 3 ಡೋರ್ ಬರ್ತಿದ್ದು. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ. ಸ್ಮಾಲ್ ಲಿವಿಂಗ್ ಬರುತ್ತೆ, ಇಲ್ಲಿ ಸ್ಮಾಲ್ ಲಿವಿಂಗ್ ಬರುತ್ತೆ. ಇಂಚೂರು ಮುಂದೆ ಬನ್ನಿ, ಇದು ನೋಡಿ ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು 3 ಡೋರ್ ಕಿಟಕಿ ಇಟ್ಟಿದ್ದಾರೆ ಇಲ್ಲಿ. ಇದು ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಇದಕ್ಕೆ ಸ್ಮಾಲ್ ಲಿವಿಂಗ್ ಬರುತ್ತೆ. ಟಿವಿಗೆ ಹಾಕೋಬಹುದು, ಬೇಕಾದ್ರೆ ಟಿವಿ ಮಾಡಿ ಟಿವಿ ಪ್ರೊವಿಷನ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಟಿವಿ ಹಾಕೊಬಹುದು. ಹೀಗೆ ಬಂದ್ರೆ ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಬನ್ನಿ, ಚಿಲ್ಡ್ರನ್ಸ್ ರೂಮ್ಗೆ ಇದು ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ, ಫ್ಲಶ್ ಡೋರ್ ಹಾಕಿದ್ದಾರೆ. ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನೋಡಿ ಫಿಕ್ಸೆಡ್ ಕಾಟ್ ಫಿಕ್ಸ್ ಆಗಿದೆ. ವುಡನ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಇದು POP ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ಸೀಲಿಂಗು. ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು, ವಿಶಾಲವಾಗಿದೆ ಟಿವಿ ಕ್ಯಾಬಿನೆಟ್. ನಿಮ್ಗೆ ಟಿವಿ ರಿಮೋಟು, ಸೆಟ್ ಬಾಕ್ಸ್, ಇದು ಡ್ರಾಯರ್ ಮಾಡಿಸಿದ್ದಾರೆ, ಡ್ರಾಯರ್ಸ್ ಇದೆ ಇಲ್ಲಿ. ಹೀಗೆ ಬಂದ್ರೆ ಸ್ಮಾಲ್ 3 ಡೋರು ಕಿಟಕಿ ಇಟ್ಟಿದ್ದಾರೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲಿ 2 ಡೋರ್ ಇದೆ, ಇಲ್ಲಿ 3 ಡೋರ್ ಇದೆ. ಇದೆಲ್ಲ ಟೀಕುಟೆ ಬರುತ್ತೆ. ಇದನ್ನುವೆ ಇದು ಡ್ರಾಯರ್ಸ್ ಬರುತ್ತೆ, ಕಬೋರ್ಡ್ಸ್, ಏನಾದ್ರು ಸಣ್ಣ ಪುಟ್ಟ ಸಾಮಾನುಗಳು ಇಟ್ಕೋಬಹುದು. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಪಾಯಿಂಟು ಏನಾದ್ರು ಇಟ್ಕೋಬಹುದು. ಇದು 2 ಬಾಕ್ಸ್ ಮಾಡಿಸಿದ್ದಾರೆ ಸಪರೇಟ್ ಆಗಿ. ಆ ಸೈಡ್ ಈ ಸೈಡ್ 2 ಸೈಡ್ಸ್ ಇದೆ. ಹೀಗೆ ಬಂದ್ರೆ ಸ್ಟಡಿ ಟೇಬಲ್, ಮಕ್ಕಳಿಗೆ ಸ್ಟಡಿ ಟೇಬಲ್ ಮಾಡಿಸಿ ಡ್ರಾಯರ್ ಮಾಡಿಸಿದ್ದಾರೆ. ಬುಕ್ಸ್ ಇವೆಲ್ಲ ಬುಕ್ಸ್ ಇಡಕ್ಕೆ ಸ್ಟೋರೇಜ್, ಇದೆಲ್ಲ ಬುಕ್ಸ್ ಇಡಕ್ಕೆ ಸ್ಟೋರೇಜ್ ಮಾಡಿಸಿದ್ದಾರೆ. ಬಾಕ್ಸ್ಗಳು ಮಾಡಿಸಿದ್ದಾರೆ. ಎಷ್ಟೇ ಬುಕ್ಸ್ ಇದ್ರು ಸ್ಟೋರೇಜ್ ಮಾಡ್ಕೋಬಹುದು ಮಕ್ಕಳದು. ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ ಇದು. ಹೀಗೆ ಬಂದ್ರೆ ಇದು ವಾಕಿಂಗ್ ಕಬೋರ್ಡ್ ಮಾಡಿಸಿದ್ದಾರೆ ನೋಡಿ. ವಾಕಿಂಗ್ ಕಬೋರ್ಡ್ ಬರುತ್ತೆ ಇದು. ವಾಕಿಂಗ್ ಕಬೋರ್ಡ್ ಮೇಲ್ಗಡೆ ಅಟ್ಟನ್ನು ಮಾಡಿಸಿದ್ದಾರೆ, ಸ್ಟೋರೇಜ್ ಮಾಡ್ಕೋಬಹುದು. ಮೇಲ್ಗಡೆನೂ ಸ್ಟೋರೇಜ್ ಮಾಡ್ಕೋಬಹುದು. ಇದು ವಾಕಿಂಗ್ ಕಬೋರ್ಡ್ ಬರುತ್ತೆ. ಎಷ್ಟೇ ಬಟ್ಟೆ ಇದ್ರು ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ದೊಡ್ಡದಾಗಿದೆ. 6 ಡೋರ್ ಬರುತ್ತೆ ಇದು ಟೋಟಲ್ ವಾಕಿಂಗ್ ಕಬೋರ್ಡ್. ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಮಿರರ್ ಇದೆ ಇಲ್ಲಿ. ಹೀಗೆ ಬಂದ್ರೆ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್. ಇದು ಡ್ರೈ ವೆಟ್ 2 ಪ್ರಾವಿಷನ್ ಮಾಡಿದ್ದಾರೆ. ಡ್ರೈದು ವೆಟ್ 2 ಪ್ರಾವಿಷನ್ ಇದೆ. ಒಂದು ವೆಂಟಿಲೇಷನ್ ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಗೀಸರ್ ಪಾಯಿಂಟ್ ಬರುತ್ತೆ. ಇಲ್ಲಿ 1 ಎಕ್ಸ್ಟ್ರಾ ಬರುತ್ತೆ. ಫ್ಲೋರಿಂಗು ಆಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ಫ್ಲೋರಿಂಗು. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ಕಮೋಡ್ ಬರುತ್ತೆ. ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ. ಇದೊಂದು ವಾಶ್ ಮಿಷನ್ ಬರುತ್ತೆ ಇಲ್ಲಿ.
ಇಲ್ಲಿ ವಾಶ್ ಬೇಷನ್ ಬರುತ್ತೆ, ಇಲ್ಲೊಂದು ಮಿರರ್ ಬರುತ್ತೆ. ವಾಶ್ ಬೇಷನ್ ಬರುತ್ತೆ, ಮಿರರ್ ಬರುತ್ತೆ. ಇದು ವಾಟರ್ ಪ್ರೂಫ್ ಹೆವಿ ಡೋರ್, ವಾಟರ್ ಪ್ರೂಫ್ ಹೆವಿ ಡೋರ್, ಫ್ರೆಶ್ ಡೋರ್ ಬರುತ್ತೆ. ಹೆವಿ ಇದೆ ಇದು. ಬ್ಲಾಕ್ ಗ್ರಾನೈಟ್, ಬ್ಲಾಕ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ವೈಟ್ ಟೈಲ್ಸ್ ಬರುತ್ತೆ, ಇಲ್ಲಿ ಬ್ಲಾಕ್ ಟೈಲ್ಸ್ ಬರುತ್ತೆ. ವಾಲ್ಗೆ ಸ್ಲೈಡಿಂಗ್ ಮಾಡಿದ್ದಾರೆ ಟೈಲ್ಸ್. ಬನ್ನಿ, ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಫಿಕ್ಸ್ಡ್ ಕಾಟು, ಫಿಕ್ಸ್ಡ್ ಕಾಟು. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ನೋಡಿ, ಸ್ಲೈಡ್ ಆಗುತ್ತೆ ವಾರ್ಡ್ರೋಬ್. ವಾರ್ಡ್ರೋಬ್ ಎಲ್ಲ ಸ್ಲೈಡಿಂಗ್ ಆಗುತ್ತೆ. ಸೀಲಿಂಗ್ ಬಂದು ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗ್ POP ಫಾಲ್ ಸೀಲಿಂಗ್ ಇದೆ. ಹೀಗೆ ಬಂದ್ರೆ 3 ಡೋರ್ ವೆಂಟಿಲೇಷನ್ಗೋಸ್ಕರ 3 ಡೋರ್ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಇದು ಟೀ ಕುಡ್ ಬರುತ್ತೆ. ಇದು ರೋಡ್ ಸೈಡ್ ವ್ಯೂ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ. ಅಲ್ಲೋಗಿ ಇದು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಇಲ್ಲಿ ಸ್ಮಾಲ್ ವೆಂಟಿಲೇಷನ್ಗೋಸ್ಕರ ಒಂದು ಸ್ಮಾಲ್ ಬಾಲ್ಕನಿ ಮಾಡಿದ್ದಾರೆ. ಸ್ಮಾಲ್ ಬಾಲ್ಕನಿ ಬರುತ್ತೆ. ಇದು ಟೀ ಕುಡ್ ಬರುತ್ತೆ. ಇದನ್ನು ಟೀ ಕುಡ್ ಬರುತ್ತೆ, ವಾಸ್ಕಲ್ಲು. ಬನ್ನಿ, ಇದು ಬಾಲ್ಕನಿ. ಇದು SS ರೈಲಿಂಗ್ಸ್, ಟಫನ್ ಗ್ಲಾಸ್ ಬರುತ್ತೆ. ಇದು ರೋಡ್ ವ್ಯೂ. ಇದು ರೋಡ್ ಬಂದು SS ರೈಲಿಂಗ್ಸ್. ಫ್ಲೋರಿಂಗ್ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ PUC ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದು ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಡಿಸೈನ್. ಇದು ಇಟಾಲಿಯನ್ ಡಿಸೈನ್ ಬರುತ್ತೆ. ಇದು ಫ್ಲಶ್ ಡೋರ್ ಬರುತ್ತೆ, ವಾಟರ್ ಪ್ರೂಫ್ ಫ್ಲಶ್ ಡೋರ್ ಬರುತ್ತೆ. ಇದು ಬನ್ನಿ, ಹೀಗೆ ಬಂದ್ರೆ ಇದೊಂದು ಅಟ್ಯಾಚ್ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್. ಇಲ್ಲೊಂದು ಮಿರರ್ ಬರುತ್ತೆ. ಇಲ್ಲಿ ನಿಮ್ಗೆ ಶವರ್ ಬರುತ್ತೆ. ವಾಲ್ ಮಿಕ್ಸರ್ ಬರುತ್ತೆ. ವಾಲ್ ಮಿಕ್ಸರ್ ಬರುತ್ತೆ. ನಿಮ್ಗೆ ಇಲ್ಲಿ ಗೀಸರ್ ಪಾಯಿಂಟ್ ಇದೆ. ಸೋಲಾರ್ ಪಾಯಿಂಟ್ ಮಾಡಿದ್ದಾರೆ. ಶವರ್ ಬರುತ್ತೆ. ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಮಾಡಿದ್ದಾರೆ. ಸ್ಮಾಲ್ ಕಿಟಕಿ ಇಟ್ಟಿದ್ದಾರೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ಇದು ವಾಟರ್ ಪ್ರೂಫ್ ಡೋರ್. ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಟೈಲ್ಸ್ ಬಂದು 1x1 ಆಂಟಿ ಸ್ಕಿಡ್ ಟೈಲ್ಸ್ ಫ್ಲೋರಿಂಗ್ ಹಾಕಿದ್ದಾರೆ. ನೋಡಿ, ಇದು 2x4 ವಾಲ್ಗೆ ಸ್ಲೈಡಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಬ್ಲಾಕ್ ಟೈಲ್ಸ್, ಬ್ಲಾಕ್ ಡಿಸೈನ್ ಹಾಕಿದ್ದಾರೆ. ಇದು 2x4 ಬರುತ್ತೆ. ಚೆನ್ನಾಗಿದೆ ಟೈಲ್ಸ್. ಹೀಗೆ ಬನ್ನಿ, ಹೀಗೆ ಬಂದ್ರೆ ಥರ್ಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು 3 ಫೀಟ್ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಒಳ್ಳೆ ಲೈಟ್ಸ್ ಹಾಕಿದ್ದಾರೆ ನಿಮಗೆ ಸ್ಟೇರ್ಕೇಸ್ ಅಲ್ಲಿ. ಇಲ್ಲಿ 3 ಡೋರ್ ಕಿಟಕಿ ಇಟ್ಟಿದ್ದಾರೆ. ಟೀ ಕುಡ್ ವಾಸ್ಕಲ್ಲು, ಟೀ ಕುಡ್ ಕಿಟಕಿ ಬರುತ್ತೆ. ಇದು ಬನ್ನಿ, ಹೀಗೆ ಬಂದ್ರೆ ಇದು ಲಿವಿಂಗ್ ಬರುತ್ತೆ. ಈ ಥರ್ಡ್ ಲಿವಿಂಗು. ಇಲ್ಲಿ ಬಂದ್ರೆ ಟಿವಿ ಪಾಯಿಂಟ್ ಇದೆ. ವೆಂಟಿಲೇಷನ್ಗೋಸ್ಕರ 3 ಡೋರ್ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ಸೀಲಿಂಗು. ಹೀಗೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ನಿಮ್ಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಫಿಕ್ಸ್ಡ್ ಕಾಟು. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇದು ಸ್ಲೈಡಿಂಗ್ ಡೋರು, ವಾರ್ಡ್ರೋಬ್ ಮಾಡಿಸಿದ್ದಾರೆ. ಸ್ಲೈಡಿಂಗು ಬಟ್ಟೆ ಇಡಕ್ಕೆ. ನೋಡಿ, ಎಷ್ಟು ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಬೋದು. ಸ್ಲೈಡ್ ಆಗುತ್ತೆ. ಇದು ಮೇಲ್ಗಡೆ ಅಟ್ಟ ಮಾಡಿಸಿದ್ದಾರೆ. ಬಟ್ ಏನಾದ್ರು ವೇಸ್ಟೇಜ್ ಸಾಮಾನು, ಎಕ್ಸ್ಟ್ರಾ ಬಟ್ಟೆಗಳು, ಬ್ಯಾಗ್ಗಳು ಇಡಕ್ಕೆ ಮೇಲ್ಗಡೆ ಎಕ್ಸ್ಟ್ರಾ ಸ್ಟೋರೇಜ್ ಇದೆ. ಹೀಗೆ ಬಂದ್ರೆ 3 ಡೋರ್ ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಹೀಗೆ ಬಂದ್ರೆ ಇದು ಸ್ಮಾಲ್ ಬಾಲ್ಕನಿ ಬರ್ತದೆ. ಕೆಳಗಡೆ ನೋಡ್ರಲ್ಲ, ಸೇಮ್ ಹಂಗೆ ಬರುತ್ತೆ. ಸ್ಮಾಲ್ ಬಾಲ್ಕನಿ ಬರುತ್ತೆ. ಇದು ಟೀ ಕುಡ್ಡೆ ಬರುತ್ತೆ. ಇದು ಫ್ಲಶ್ ಡೋರ್ ಬರುತ್ತೆ. ಇದು ಫ್ಲೋರಿಂಗ್ ಮತ್ತು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಹೀಗೆ ಬಂದ್ರೆ ಇದು SS ರೈಲಿಂಗ್ಸ್ ಹಾಕಿದ್ದಾರೆ.
POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ಸೀಲಿಂಗು. ಇದು ಇಟಾಲಿಯನ್ ಟೈಲ್ಸ್ 2x4 ಇಟಾಲಿಯನ್ ಟೈಲ್ಸ್ ಹಾಕಿದ್ದಾರೆ. ಇದು ರೋಡ್ ವ್ಯೂ. ಈ ರೋಡ್ ವ್ಯೂ 40 ಫೀಟ್ ಬರುತ್ತೆ. ಇದು 40 ಫೀಟ್ ಬರುತ್ತೆ. ಹೀಗೆ ಬಂದ್ರೆ ಇದು ಫ್ಲಶ್ ಡೋರ್ ಬರುತ್ತೆ. ಇದು ಫ್ಲಶ್ ಡೋರು ನಿಮ್ಗೆ ಹೆವಿ ಗೇಜ್ ಹಾಕಿದ್ದಾರೆ ಫ್ಲಶ್ ಡೋರ್ ಕೂಡ. ಹೀಗೆ ಬಂದ್ರೆ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ಕೂಡ ಇದುವೇ ಟೀಕುಡ್ ವಾಸ್ಕಲೆ ಹಾಕಿದ್ದಾರೆ. ಫ್ಲಶ್ ಡೋರ್ ಹಾಕಿದ್ದಾರೆ. ಪಾಲಿಶ್ ಆಗಿದೆ, ಟೀಕುಡ್ ಪಾಲಿಶ್. ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ವಾಶ್ ಬೇಷನ್ ಬರುತ್ತೆ, ಮಿರರ್ ಬರುತ್ತೆ, ಇಲ್ಲಿ ಗೀಸರ್ ಪಾಯಿಂಟ್ ಮಾಡಿದ್ದಾರೆ, ಶವರ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ಕಮೋಡ್ ಬರುತ್ತೆ. ವೆಂಟಿಲೇಷನ್ ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. 2 ಡೋರ್ ಸ್ಮಾಲ್. ಬನ್ನಿ, ವೈಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆ 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ, ಕ್ಲಾಡಿಂಗ್ ಮಾಡಿದ್ದಾರೆ. ಬನ್ನಿ, ಹೀಗೆ ಬಂದ್ರೆ ಇದು 4th ರೂಮ್ ಬರುತ್ತೆ. ಇದು ಸ್ಟಡಿ ರೂಮ್. ಮಕ್ಕಳು ರೂಮ್ ಮಾಡ್ಕೋಬಹುದು, ಗೆಸ್ಟ್ ರೂಮ್ ಮಾಡ್ಕೋಬಹುದು. ಸೇಮ್ ಫಿಕ್ಸ್ಡ್ ಕಾಟು, ಟೀಕುಡ್ ಡೋರು, ಟೀಕುಡ್ ವಾಸ್ಕಲು, ಸೀಲಿಂಗ್ ಬಂದು POP ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್, ಟಿವಿ ಮೋಲ್ಡ್ ಮಾಡ್ಕೋಬಹುದು. 2 ಡೋರ್ ಕಿಟಕಿ ಇಲ್ಲೊಂದಿದೆ. ಸ್ಟಡಿ ಟೇಬಲ್ ಮಾಡಿಸಿದ್ದಾರೆ. ಸ್ಟೋರೇಜ್ ಮಾಡ್ಬೋದು, ಬುಕ್ಗಳೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬಂದ್ರೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ. ಬಟ್ಟೆಗಳು ಎಷ್ಟಿದ್ರು ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಒಂದು ಹಾಕಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಬರುತ್ತೆ ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ಫ್ಲೋರಿಂಗ್ ಬಂದು ನಿಮ್ಗೆ ಒಂದು ಕಲ್ಲು ಟೈಲ್ಸ್ ಹಾಕಿದ್ದಾರೆ. 1x1 ಆಂಟಿ ಸ್ಕಿಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಬ್ಲಾಕ್ ಟೈಲ್ಸ್ ಹಾಕಿದ್ದಾರೆ. ವೆಂಟಿಲೇಷನ್ ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಒಂದು ಎಕ್ಸಾಸ್ಟ್ ಪಾಯಿಂಟ್ ಬರುತ್ತೆ. ಇಲ್ಲಿ ಕಮೋಡ್ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್, ಫ್ರೆಶ್ ಡೋರ್ ಹಾಕಿದ್ದಾರೆ. ಬನ್ನಿ, ಹೀಗೆ ಬಂದ್ರೆ 3rd ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ನಿಮ್ಗೆ ಪಾರ್ಕಿಂಗ್ ಇಂದಾನೆ ಡೈರೆಕ್ಟ್ ಆಗಿ 3rd ಫ್ಲೋರ್ ವರೆಗೂ ಬರ್ಬೋದು ನೀವು. ಹೀಗೆ ಬಂದ್ರೆ ಇದು 4th ಫ್ಲೋರ್ ಹೋಗುತ್ತೆ. ಟೆರೆಸ್ ಬರುತ್ತೆ. ಟೆರೆಸ್ ಇದು 3 ಫೀಟ್ ಬರುತ್ತೆ. SS ರೈಲಿಂಗ್ಸ್, ಇದಕ್ಕೂ SS ರೈಲಿಂಗ್ಸ್ ಬರುತ್ತೆ. ನಿಮ್ ಕೆಳಗಡೆಯಿಂದ ಅಪ್ ಟು ಟೆರೆಸ್ ವರೆಗೂ SS ರೈಲಿಂಗ್ಸ್ ಹಾಕಿದ್ದಾರೆ ಚೇರ್ ಕೇಸ್ಗೆ. ಹೀಗೆ ಬಂದ್ರೆ ಟೀಕುಡ್, ಇಡೀ ಮನೆಗೆ ಪೂರ್ತಿ ಟೀಕುಡ್ ಡೋರು, ಟೀಕುಡ್ ವಾಸ್ಕಲೆ ಹಾಕಿರೋದು. ಬನ್ನಿ, ಇದು 3 ಫೀಟ್ ಬರುತ್ತೆ ಇದು. ಹೀಗೆ ಬಂದ್ರೆ ಇಲ್ಲಿ ಲಿಫ್ಟ್ ರೂಮ್ ಬರುತ್ತೆ ನಿಮ್ಗೆ. ಇದು ಲಿಫ್ಟ್ ರೂಮ್. ಇದು ಲಿಫ್ಟ್ಗೋಸ್ಕರ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಡೋರ್ ಹಾಕಿದ್ದಾರೆ ಸ್ಟೇರ್ ಕೇಸ್ಗೆ, MS ಡೋರು. ಫ್ಲೋರಿಂಗ್ ಬಂದು ನಿಮ್ಗೆ ವಾಟರ್ ಪ್ರೂಫ್ ಫ್ಲೋರಿಂಗ್ ಮಾಡಿಸಿದ್ದಾರೆ. ನೋಡಿ, ಪೂರ್ತಿ ಟೆರೆಸ್ ಬರುತ್ತೆ. ಬಟ್ಟೆ ಒಣಗಾಕೋಕೆ ನಿಮ್ಗೆ T ಆಂಗಲ್ ಹಾಕಿದ್ದಾರೆ 2. ನಿಮಗೆ 1000 ಲೀಟರ್ ಟ್ಯಾಂಕ್ 2 ಇಟ್ಟಿದ್ದಾರೆ ಮೇಲ್ಗಡೆ. ಒಂದು ಸೋಲಾರ್ಗೊಂದು, ಒಂದು ಡೈಲಿ ಯೂಸ್ಗೊಂದು ಹಾಕಿದ್ದಾರೆ. ಇದು ನೋಡಿ, ನಿಮ್ಗೆ ಫ್ರಂಟ್ ಬ್ಯಾಕ್ ಲೊಕೇಶನ್. ಇದು ಪೂರ್ತಿ ಲೊಕೇಶನ್ ನೋಡಿ. ನಿಮ್ಗೆ ಇದು ಲೊಕೇಶನ್ ಬಂದು ಅಂಜನಾಪುರ 11th ಬ್ಲಾಕ್ ಬರುತ್ತೆ. ಲೊಕೇಶನ್ 2 ಗುಡ್ ಲೊಕೇಶನ್. ಬನ್ನಿ, ಇದೆಲ್ಲ ಟೆರೆಸ್ ನೋಡಿ. ಟೆರೆಸ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇದು ಫ್ರಂಟ್ ವ್ಯೂ. ಇದು ಫ್ರಂಟ್ ಲೊಕೇಶನ್. ರೋಡ್ 40 ಫೀಟ್ ರೋಡ್ ಬರುತ್ತೆ. ಟಾಪ್ ಲೊಕೇಶನ್. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಓನ್ ನಂಬರು ಮೇಲ್ಗಡೆ ಯೆಲ್ಲೋ ಬಾಕ್ಸ್ ಅಲ್ಲಿ ಇರುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇದು ಪೂರ್ತಿ ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಪ್ಲೀಸ್, ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ.